ನಮ್ಮ ಭಾಗಕ್ಕೆ ಮಲೆನಾಡು ಹಾಗೂ ಕರಾವಳಿ ಭಾಗಕ್ಕೆ ಇದು ಮಾರಕ. ಯಾಕಂದ್ರೆ ವಿದ್ಯಾರ್ಥಿ ಇಲ್ಲಿ ನಮ್ಮ ಉದಾಹರಣೆಗೆ ಈಗ ಬಾರ್ಕೂರು ಕಾಲೇಜಿನ ವಠಾರದಲ್ಲಿ ನೀವು ಮಾತಾಡಿ, ಇಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳು ಕೇವಲ ಬಾರ್ಕೂರು ಪರಿಸರದಲ್ಲ, ಆಡಿ ಕೋಡಿಹಳ್ಳಿ ಆ ಭಾಗದಿಂದ ಸಾಧಾರಣ 50 ಕಿಲೋಮೀಟರ್ ಆಚೆಯಿಂದ ಬರ್ತಾರೆ, ಹೆಬ್ರಿಯ ಗಡಿ ಭಾಗದವರೆಗೆ ಬರ್ತಾರೆ. ಅಲ್ಲಿಗೆ ಹೋಗ್ಲಿಕ್ಕೆ ಸರಿಯಾಗಿ ಬಸ್ ಇರುವುದಿಲ್ಲ. ಅಲ್ಲಿನವರು 8 ಗಂಟೆ ಕಾಲೇಜ್ ಪ್ರಾರಂಭ ಮಾಡಿದರೆ ಸಾಧಾರಣ 5 ಗಂಟೆಗೆ ಅಲ್ಲಿಂದ ಹೊರಟು 1 ಕಿಲೋಮೀಟರ್ ನಡೀಲಿಕ್ಕೆ ಇರ್ತದೆ ಅವರು ಬಸ್ ಸ್ಟ್ಯಾಂಡಿಗೆ. ಅಲ್ಲಿ 6 ಗಂಟೆಗೆ ಬಂದರೂ ಕೂಡ 6 ಗಂಟೆಗೆ ಅಲ್ಲಿ ಬಸ್ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಈ ರೀತಿ ಸುತ್ತೋಲೆಗಳನ್ನು ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಹೊರಡಿಸಿದ್ರೆ ಇಲ್ಲಿ ಒಂದು ಸಾರ್ವಜನಿಕರು ಈ ಒಂದು ಗ್ರಾಮೀಣ ಭಾಗದಲ್ಲಿ ಸಮಸ್ಯೆ ಆಲೋಚಿಸಲು ಕೇಳುವಂಥ ಪ್ರಶ್ನೆ. ಇದು ವಿದ್ಯಾರ್ಥಿಗಳ ಹೋರಾಟ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಬರುವಂಥ ಲೆಕ್ಚರ್ಗಳಿಗೂ ಕೂಡ ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ಬರುವವರು. ಯಾರು ಕೂಡ ಈ ಒಂದು ಕಾಲೇಜಿನ P1 ಕೂಡ ಬರುವವರು ಯಾರು ಕೂಡ ಪೇಟೆಯ ಭಾಗ ಅಲ್ಲ. ಇದು ಕೇವಲ ಇಲ್ಲಿನ ಸಮಸ್ಯೆ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಸಮಸ್ಯೆ ಆಗಿದೆ. ಹಾಗಾದ್ರೆ ಸರ್ಕಾರ ಇವತ್ತು ಸುತ್ತೋಲೆನ ಹೊರಡುವಾಗ ಇವತ್ತು ಸರ್ಕಾರಿ ಬಸ್ಸುಗಳು ಇವತ್ತು ಬರ್ತಾರೆ, ಅದು ಕೂಡ ಸ್ಟೇ ಬರ್ತಾ ಇದೆ. ನರಂ ಬಸ್ಸುಗಳಿಗೆ ಇಲ್ಲಿ ಸ್ಟೇ ಬರ್ತಾ ಇದೆ. ಹಾಗಾದ್ರೆ ಗ್ರಾಮೀಣ ಭಾಗಕ್ಕೆ ಬಸ್ಸುಗಳನ್ನು ಬಿಡಲಿ. ಅದನ್ನು ಬಿಟ್ಟುಕೊಂಡು ಇವರು ಅಲ್ಲಿ ಕೂಡ ವಿಧಾನಸಭೆಯಲ್ಲಿ ಕೂಡ ಅನುಮೋದನೆ ಮಾಡೋದು ತುಂಬ ಸುಲಭದ ಕೆಲಸ. ಆದರೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ಖಂಡಿತವಾಗಿ ಇದನ್ನು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಮಾಡ್ತವೆ. ಯಾಕಂದರೆ ಇದಕ್ಕೆ ಆ ಸಂಘಟನೆ ಈ ಸಂಘಟನೆ ಪ್ರಶ್ನೆ ಬರುವುದಿಲ್ಲ. ಇದು ವಿದ್ಯಾರ್ಥಿಗಳ ಸಮಸ್ಯೆ. ಇದು ಯಾವುದೇ ಒಂದು ಪಕ್ಷ ವಿಚಾರ ಅಥವಾ ಯಾವುದೇ ವಿಚಾರ ಅಲ್ಲ. ಇದು ಒಂದು ಸಾಮಾಜಿಕ ಸಮಸ್ಯೆ ಆಗ್ತದೆ. ಇದು ಖಂಡಿತವಾಗಿ ಇಲ್ಲಿಗೆ ನಿಲ್ಲುವುದಿಲ್ಲ. ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಹೀಗೆ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಅವಿರತ ಹೋರಾಟವನ್ನು ಮಾಡಬೇಕಾಗ್ತದೆ. ಇದು ಇಲ್ಲಿಗೆ ಸಮಸ್ಯೆ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತು.